ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ಬೃಹತ್ ರಕ್ತದಾನ ಶಿಬಿರ. ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ 1500ನೇಯ ಜನ್ಮದಿನದ ಅಂಗವಾಗಿ ಈದ್ ಮಿಲಾದ್ ಹಬ್ಬವನ್ನು ಸಂಸ್ಥೆಯ ಆವರಣದಲ್ಲಿ ಸರ್ವ ಧರ್ಮದವರಿಗೆ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀ ಇಸ್ಮಾಯಿಲ್ ತಾಮಡಗರ್ ರಿಬ್ಬನ್ ಕತ್ತರಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ರಕ್ತದಾನ ಮಾಡಿದರು. ಕಾಂಗ್ರೆಸ್ ಮುಖಂಡರಾದ ಶ್ರೀ ದೀಪಕ್ ಚುಂಚೋರಿ, ತೌನಪ್ಪ ಅಷ್ಟಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ದೀಪಕ್ ಚುಂಚೋರಿ ಅವರು ರಕ್ತದಾನ ಮಾಡಿದರು. ಈ ಶಿಬಿರವು ಕೆಎಂಸಿ ಆಸ್ಪತ್ರೆ, ಎಸ್ಡಿಎಂ ಆಸ್ಪತ್ರೆ, ಸಿವಿಲ್ ಆಸ್ಪತ್ರೆ, ಕ್ಯಾನ್ಸರ್ ಆಸ್ಪತ್ರೆ ಸಹಯೋಗದೊಂದಿಗೆ ಶಿಬಿರ ಬೃಹತ್ ಪ್ರಮಾಣದಲ್ಲಿ ನೆರವೇರಿತು. ಈ ವೇಳೆಯಲ್ಲಿ ರಕ್ತದಾನಿಗಳಿಗೆ ನ್ಯೂಟ್ರಿಷಿಯನ್ ಫುಡ್ ಕಿಟ್ ಅನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು, ಮುತುವಲ್ಲಿಗಳು, ಸಂಸ್ಥೆಯ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ಹಾಗೂ ವೈದ್ಯಕೀಯ ಮತ್ತು ವೈದ್ಯಕೀಯ ತಂಡದವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು.
ಮಾತಾಡ್ರಿ ಎಸ್ ಸರ್. ಇವತ್ತು ಅಂಜುಮನ್ ಕ್ಯಾಂಪಸ್ನಲ್ಲಿ ಮೈಕ್ ಕೊಡಿಸ್ರಿ ಬೃಹತ್ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದೆ ಮತ್ತು ಎಲ್ಲ ಜನರು ಬಂದು ರಕ್ತದಾನ ಕೊಡ್ತಾರೆ. ಸಾರ್ವಜನಿಕವಾಗಿ ಎಲ್ಲ ಧರ್ಮದವರು, ಎಲ್ಲ ವರ್ಗದವರು ಎಲ್ಲರೂ ಬಂದು ಕೊಡ್ತಾ ಇದ್ದಾರೆ. ಮತ್ತು ನಾವು ಮೆಡಿಕಲ್ಗೆ ನೀವು ಹೋಗಿ ನೋಡ್ಬೋದು. ಹೆಲ್ತ್ ಚೆಕಪ್ ಕ್ಯಾಂಪಿಗೆ ಸಾರ್ವಜನಿಕರೆಲ್ಲ ಬಂದಿದ್ದಾರೆ. ಅತ್ಯಂತ ಸಂತೋಷ ಅನಿಸಿದೆ. ಅದು ಒಂದು ಯಶಸ್ವಿ ರಕ್ತದಾನ ಶಿಬಿರ ಮತ್ತು ಒಂದು ಆರೋಗ್ಯ ತಪಾಸಣೆ ಅಂಜುಮನ್ ಸಂಸ್ಥೆ ಭಾಳ ದಿವಸ ನಂತರ ಒಂದು ಆರ್ಗನೈಸ್ ಮಾಡಿದೆ. ತಮ್ಮದು ಎಲ್ಲ ಸಹಕಾರ ಇದೆ. ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇನ್ನೂ 6 ಗಂಟೆ ಮಟ್ಟ ಇದೆ. ತಾವು ಎಲ್ಲ ಮತ್ತೊಮ್ಮೆ ಸಂಜೆ ಮುಂದೆ ಟೈಮ್ ಸಿಕ್ಕರೆ ಬಂದು ಹೋದ್ರೆ ಒಂದು ಒಳ್ಳೆಯದಾಗ್ತೈತಿ. ಮತ್ತು ಜನರಿಗೆ ಇಂಥ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಇನ್ನೂ ಉತ್ಸಾಹ ಮಾಡಲಿಕ್ಕೆ ತಾವು ಕಾರಣೀಭೂತರಾಗಬೇಕಂತ ನಮ್ಮನ್ನು ವಿನಂತಿ ಮಾಡಿ
ಸರ್ ಇನ್ನೂರಿಗೆ ಎಷ್ಟು ಬ್ಲಡ್ ಡೊನೇಟ್ ಆಗುತ್ತೆ ಸರ್? ಇನ್ನು ಮಟ್ಟ 300 ಆಗ್ಯಾವ. ಇನ್ನು ಈಗ ಒಂದು 2 ತಾಸು 9 ಗಂಟೆಗೆ ಚಾಲೂ ಇದೆ. 10:30 ಆಯ್ತು, 300 ಆಗ್ಯಾವ. ಮತ್ತು ಈಗ ಜನರು ಮಧ್ಯಾಹ್ನ ಮಟ್ಟ ಬರೋಕ್ಕೆ ಚಾಲು. ನಂಗೆ ಅನ್ಸ್ಬಿಟ್ರೆ 1500 ದಾಟುದಂಗೆ ನಂಗೆ ವೈಯಕ್ತಿಕ ಅನಿಸ್ತದೆ. ಸಮಸ್ಯೆಗಳ ಹೆಚ್ಚನಿರೋದು ನೋಡಿದ್ವಿ. ಭಾಳಷ್ಟು ವಯಸ್ಸಾದವರು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ವಯಸ್ಸಾದವ್ರಿಗೆ ಕಣ್ಣಿನ ಸಮಸ್ಯೆ ಭಾಳ ಅತಿ ಇರೋದ್ರಿಂದ ನಾವು ಎಲ್ಲರೂ ಕೂತು ಏನು ಮಾಡಿದ್ವಿ, ಯಾರ ಚಸ್ಮಾ ಕಂಡಲ್ಲಿ ನಾವು ಚಸ್ಮಾವನ್ನು ಫ್ರೀ ಕೊಡ್ತಾ ಇದ್ದೀವಿ. ಔಷಧ ಮೊದಲೇ ಅನೌನ್ಸ್ ಮಾಡಿದ್ದೀವಿ, ಫ್ರೀ ಕೊಡ್ತೀವಿ, ಔಷಧ ಕೊಡ್ತೀವಿ ಅಂತ ಫ್ರೀ ಅನೌನ್ಸ್ ಮಾಡಿದ್ವಿ. ಈಗ ಚಸ್ಮಾನು ಫ್ರೀ ಕೊಡತ್ತೀವಿ ಅವ್ರು ಯಾರು ಬಂದವ್ರಿಗೆ. ಆಮೇಲೆ ನಮ್ಮಿಂದ ಮತ್ತು ಕ್ಯಾಟ್ರಾಕ್ಟ್ ಯಾರು ಆಪರೇಷನ್ ಕಂಡು ಬರುತ್ತೆ ಆ ಹಾಸ್ಪಿಟಲ್ ಒಳಗೆ ಫ್ರೀ ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡೋದು ವ್ಯವಸ್ಥೆನ ಮಾಡಿದ್ವಿ. ECG ಫ್ರೀ ಇದೆ ಸರ್? ಎಲ್ಲ ಫ್ರೀ. ಅಲ್ಲಿ ಇಲ್ಲಿ ಬಂದಲ್ಲಿ ಏನೋ ಎಲ್ಲ ಫ್ರೀ ಅಂತ ತಿಳ್ಕೊಂಡ್ರಿ. ಏನೋ ಬಂದು ಓಕೆ ಸರ್. ಇನ್ನೂರೊಳಗೆ ಯಾವ್ದಾರು ಸರ್ಕಾರ ಇದ್ರಾಗ ಅದು ಫ್ರೀ ಮಾಡಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಅಂದ್ರೆ ಹಾರ್ಟ್ ಆಪರೇಷನ್ ಎಷ್ಟು ಎಕ್ಸ್ಪೆನ್ಸ್ ಇರಲಿ ಅದು ಎಕ್ಸ್ಪೆನ್ಸ್ ಇದೆ. ಸರ್ಕಾರದಿಂದ ಏನಾಕೈತೆ ಮಾಡ್ತೀವಿ, ನಮ್ಮಿಂದ ಏನೋ ಸಹಾಯ ಆದ್ರೆ ನೋಡಿ ಮಾಡ್ತೀವಿ. ಮಾತಾಡಿ ಸರ್. ಇವತ್ತಿದು ಏನು ಕಾರ್ಯಕ್ರಮ ಇಟ್ಟಾರಲ್ಲ, ಇದು ಒಳ್ಳೆ ಕಾರ್ಯಕ್ರಮ. ಎಲ್ಲ ಸಮಾಜಕ್ಕೂ ಒಂದು ಮಾದರಿಯಾದಂಥ ಸಂಸ್ಥೆ ಇವತ್ತಿನ ಈ ಕಾರ್ಯಕ್ರಮದಿಂದ. ಇವತ್ತು ಬ್ಲಡ್ ಡೊನೇಷನ್ ಏನು ಮಾಡ್ಯಾರಲ್ಲ ಇಲ್ಲಿ ಅಂಜುಮನ್ದವರು, ಅದು ಒಂದು ವೈಯಕ್ತಿಕವಾಗಿ ಅವರ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಟಮಾಟಗಾರ್ ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇಂಥ ಕಾರ್ಯಕ್ರಮ ಆಗೋದ್ರಿಂದ ಸಮಾಜ ಒಳಗೆ ಪ್ರೋಗ್ರೆಸಿವ್ ಅಂತ ವ್ಯವಸ್ಥೆ ಬರ್ತದೆ. ಇವತ್ತು ನಾನು ಬ್ಲಡ್ ಡೊನೇಷನ್ ಮಾಡಿ ಇವತ್ತು ನಿಮ್ಮ ಮುಂದೆ ಮಾತಾಡಕತ್ತೀನಿ. ಬ್ಲಡ್ ಡೊನೇಟ್ ಮಾಡಿರಿ, ಎಲ್ಲರೂ ಒಂದೇ, ಯಾರ ರಕ್ತದಾಗೂ ಯಾವ ಜಾತಿ ತೋರಿಸೋಲ್ಲ, ಕೆಂಪು ಬಣ್ಣ ಇರ್ತೈತಿ. ಸೊ ಪ್ಲೀಸ್ ಐ ರಿಕ್ವೆಸ್ಟ್ ಆನ್ ದಿಸ್ ಪ್ಲಾಟ್ಫಾರ್ಮ್ ಟು ಡೊನೇಟ್ ಬ್ಲಡ್ ಫಾರ್ ದ ಗುಡ್ ಕಾಸ್. ಇದು ಫಾರ್ ಗುಡ್ ಕಾಸ್ ಐತಿ. ಪೈಗಂಬರ್ ವಾಸಿಯಾದಂಥ ಮೊಹಮ್ಮದ್ ಪೈಗಂಬರ್ ಅವರ ಇವತ್ತು ಈದ್ ಮಿಲಾದ್ ಅಂಗವಾಗಿ ಇದು ಮಾಡ್ಯಾರ. ಅದಕ್ಕೆ ಖಾಸ್ ಕರ್ಕರ್ ಜಮೀರ್ ಅಹ್ಮದ್ ಅವರಿಗೆ ನಾನು ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಜಮೀರ್ ಅಹ್ಮದ್ ಅವರಿಗೆ, ಜಾತ್ಯತೀತ ಲೀಡರ್ ಆದಂಥ ಜಮೀರ್ ಅಹ್ಮದ್ ಅವರಿಗೆ ಇವತ್ತು ಧನ್ಯವಾದಗಳನ್ನು ಕೊಡ್ತೀನಿ. ಮತ್ತು ಜಮೀರ್ ಅಹ್ಮದ್ ಅವರು ಯಾವುದೇ ಪ್ರೋಗ್ರೆಸಿವ್ ವರ್ಕ್ ಇದ್ದರೆ ಇಂಥ ಸಹಾಯ ಮಾಡ್ತಾರೆ. ಇವತ್ತು ಮಾದರಿಯಾಗಿ ರಾಜ್ಯದ ನಾಯಕರಾಗಿ ಬಂದಿದ್ದಾರೆ. ಇಸ್ಮಾಯಿಲ್ ಟಮಾಟ್ಕರ್ ಅವರ ಒಂದು ನೇತೃತ್ವದೊಳಗೆ, ಜಮೀರ್ ಅಹ್ಮದ್ ಸಾಹೇಬರ ಸಹಯೋಗದೊಳಗೆ ಏನು ಉಚಿತವಾದಂಥ ರಕ್ತದಾನ ಶಿಬಿರ ಹಾಗೂ ಉಚಿತವಾಗಿ ಬಡತನ ರೇಖೆಗಿಂತ ಕೆಳಗಿರ್ತಕ್ಕಂಥ ಎಲ್ಲರಿಗೂ ಒಂದು ಆರೋಗ್ಯ ತಪಾಸಣೆ ಕೇಂದ್ರ, ಇದರ ಜೊತೆಗೆ ಉಚಿತವಾಗಿ ಕಣ್ಣಿನ ತಪಾಸಣೆ, ಅದರ ಜೊತೆಗೆ ಉಚಿತವಾಗಿ ಔಷಧೋಪಚಾರ ಮತ್ತು ಚಸ್ಮಾ ಸಹಿತ ಇವತ್ತು ಉಚಿತವಾಗಿ ಇಲ್ಲಿ ಕೊಡ್ತಾ ಇದ್ದಾರೆ. ಇದು ಬಹಳ ಅಂದ್ರೆ ಬಹಳ ಇವತ್ತು ಇತಿಹಾಸ ನಿರ್ಮಾಣ ಆಗುವಂಥ ಒಂದು ಕಾರ್ಯಕ್ರಮ ಇವತ್ತು ಅಂಜುಮನ್ ಸಂಸ್ಥೆಗಳು ನಡೆದೈತಂದ್ರೆ ಇವತ್ತು ತಪ್ಪಾಗಲಾರದು. ಯಾಕಂದ್ರೆ ಒಂದು 1500 ಮಂದಿ ಇವತ್ತು ಇಲ್ಲಿ ಬ್ಲಡ್ ಡೊನೇಟ್ ಮಾಡ್ತಾ ಇದ್ದಾರೆ. ಈಗಾಗಲೇ 300ಕ್ಕಿಂತ ಹೆಚ್ಚು ಮಂದಿ ರಕ್ತವನ್ನು ದಾನವನ್ನು ಮಾಡಿದ್ದಾರೆ. ಇನ್ನೂ 12 ಗಂಟೆ ಬೇಡ, 2 ಗಂಟೆ ನಂತರ ಇನ್ನೂ ಹೆಚ್ಚಿನ ಒಂದು ಯುವಕರು ಬಂದು ಇವತ್ತು ರಕ್ತದಾನ ಏನೊಂದು ಶಿಬಿರ ಇಡೀ ರಾಜ್ಯದೊಳಗೆ ಇದು ಮಾದರಿ ಆಗ್ತೈತಿ, ಒಂದು ಗಿನ್ನಿಸ್ ದಾಖಲೆ ಆಗ್ತೈತಿ. ಇದು ನಮ್ಮ ಒಂದು ಅಂಜುಮನ್ ಸಂಸ್ಥೆಯವರ ಒಂದು ನಾಯಕತ್ವ ಒಳಗೆ ಏನು ನಡೆದಿದೆ, ನಮ್ಮ ಧಾರವಾಡಕ್ಕೂ ಸಹಿತ ಒಂದು ದೊಡ್ಡ ಹೆಸರು ಇವತ್ತು ಇಸ್ಮಾಯಿಲ್ ಅವರಿಂದ ಇದು ಬರ್ತೈತಿ. ಇದರಂತೆಯೇ ಪ್ರತಿ ವರ್ಷ ಇವತ್ತು ಇಲ್ಲಿ ಅಂಜುಮನ್ ಸಂಸ್ಥೆ ಒಳಗೆ ಈ ರಕ್ತದಾನ ಶಿಬಿರ ಇವತ್ತು ನಡೆಯುವುದರಿಂದ ಸಾಕಷ್ಟು ಜೀವಗಳನ್ನು ಉಳಿಸುವಂಥ ಕೆಲಸ ಇವತ್ತು ಈ ಅಂಜುಮನ್ ಸಂಸ್ಥೆಯಿಂದ ನಡೀತೈತಿ. ಇದು ಸದಾಕಾಲ ನಡೀಲಿ. ರಕ್ತವನ್ನು ಕೊಟ್ಟಂಥ ಎಲ್ಲ ಯುವಕರಿಗೆ ಇವತ್ತು ದೇವರು ಒಳ್ಳೇದು ಮಾಡಲಿ ಹಾಗೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಏನು ನಮ್ಮ ರಾಜ್ಯದ ಅಲ್ಪಸಂಖ್ಯಾತ ಸರ್ವಧರ್ಮದ ನಾಯಕರಾದಂಥ ಏನು ಜಮೀರ್ ಅಹ್ಮದ್ ಸಾಹೇಬರು, ಅವರು ಸಹಿತ ಇವತ್ತು ಇಲ್ಲಂದ್ರೂ ಸಹಿತ ಇದಕ್ಕೆ ಬಹಳ ಅಂದ್ರೆ ಬಹಳ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೂ ಸಹಿತ ನಾ ಎಲ್ಲ ಬಡ ಜನರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಇದೇ ತರನಾಗಿ ಇವತ್ತು ಉಚಿತವಾಗಿ ಏನು ಒಂದು ರಕ್ತದಾನ ಶಿಬಿರ ಮತ್ತು ಏನು ಆರೋಗ್ಯ ತಪಾಸಣೆ ಇದರಂತೆ ಎಲ್ಲ ನಡೆಯೋದ್ರ ಮುಖಾಂತರ ಇವತ್ತು ಎಲ್ಲರೂ ಆರೋಗ್ಯವಂತರಾಗಿ ಇರಲಿ ಹಾಗೆ ಅಂತಕ್ಕಂಥ ಮಾತನ್ನು